ಕುರ್ಚಿ ಕದನಕ್ಕೆ ಅಥವಾ ಸದ್ಯಕ್ಕಾಗ್ತಾ ಇರುವಂತಹ ಪ್ರಸ್ತುತ ಬೆಳವಣಿಗೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೇಸರ ಇದೆಯಾ? ಹಿಂಗೊಂದು ಅನುಮಾನ ಮೂಡೋದಕ್ಕೆ ಕಾರಣ ಆಯಿತು ಅವರೇ ಆಡಿದಂತಹ ಮಾತು. ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಅವರು ಆಡಿದಂತಹ ಮಾತು ಬಹಳ ಚರ್ಚೆ ಕಾರಣ ಆಗ್ತಾ ಇದೆ. ರಾಜಕೀಯದ ಬಗ್ಗೆ ಸಿದ್ದರಾಮಯ್ಯಗೆ ವೈರಾಗ್ಯ ಮೂಡಿದೆಯಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಯಾವುದಕ್ಕೂ ಕ್ಲಾರಿಟಿ ಸಿಗ್ತಿಲ್ಲ ಅನ್ನೋ ದ್ವಂದ್ವ ಅವರ ಮಾತಲ್ಲಿ ಕಾಣಿಸ್ತಾ. ಸಿಎಂ ಮತ್ತು ಡಿಸಿಎಂ ನಡುವೆ ತೆರೆಮರೆಯಲ್ಲಿ ಶೀತಲ ಸಮರ ಜೋರಾಗಿದೆ. ಒಬ್ರಿಗೊಬ್ರು ಮೇಲ್ನೋಟಕ್ಕೆ ಮುಗುಳ್ನಗೆ ನಕ್ಕಿ ಬಿಗಿದಪ್ಪಿದ್ರೂ ಕೂಡ ಮನಸ್ಸಿನ ಒಳಗಡೆ ಅಥವಾ ಹೃದಯದಲ್ಲಿ ಬೆಂಕಿ ಉಂಡೆ ಇರೋದ್ರಲ್ಲಿ ಯಾವುದೇ ಮಾತಿಲ್ಲ. ಸಿಎಂ ಸಿದ್ದರಾಮಯ್ಯರಿಂದ ರಾಜಕೀಯ ಸಂದೇಶದ ಮಾತು ಇದಾಗಿತ್ತ ಅನ್ನೋದು ಕುತೂಹಲ. ಏನು ಹೇಳಿದ್ರು ಅವರು ಅನ್ನೋದ್ರ ಡೀಟೇಲ್ಸಿಗೆ ಕೊಡ್ತಾ ಇದ್ದೀವಿ ನೋಡಿ. ರಾಜಕೀಯ ಶಾಶ್ವತ ಅಲ್ಲ, ಏನಾಗುತ್ತೋ ಆಗಲಿ, ರಾಜಕೀಯ ಯಾರ ಆಸ್ತಿನೂ ಅಲ್ಲ ಅಂತೆಲ್ಲ ಅವ್ರು ಮಾತಾಡಿದ್ರು. ಬಟ್ ಈ ಸಂದೇಶವನ್ನು ಕೊಟ್ಟಿದ್ದವ್ರು ಯಾರಿಗೆ? ಇದರ ಒಳಾರ್ಥ ಏನು? ಡಿಕೆಶಿ ಬಂಡಾಯ ಟೀಮ್ಗೆ ನೇರ ಸಂದೇಶವನ್ನು ಸಿಎಂ ರವಾನಿಸಿದ್ರ? ಕುರ್ಚಿ ಗಲಾಟೆಯಲ್ಲಿ ಮುಂದೇನಾಗಬಹುದು ಎಂಬುವಂತಹ ಸುಳಿವ ಇದು? ಸುಲಭವಾಗಿ ಕುರ್ಚಿ ಬಿಟ್ಕೊಡಲ್ಲ ಅಂತ ಚಾಲೆಂಜನ್ನು ಹಾಕಿದ್ರ? ಈ ಥರ ಎರಡು ರೀತಿಯ ವಿಶ್ಲೇಷಣೆಗಳನ್ನು ಇಲ್ಲಿ ಮಾಡಬಹುದು. ಒಂದು, ಸಿಎಂ ಸಿದ್ದರಾಮಯ್ಯ ಸಾಫ್ಟ್ ಆದ್ರ? ಈ ಫಿಲಾಸಫಿಕಲ್ ಮಾತು ಯಾವಾಗ ಬರುತ್ತೆ ಹೇಳಿ? ಸಾಫ್ಟ್ ಆದಾಗ ಅದು ಒಂದಿರ್ಬೋದು. ಅಥವಾ ದಾಳದ ಮೇಲೆ ನಾನು ದಾಳ ಉರುಳಿಸ್ತೀನಿ, ಅಷ್ಟು ಸುಲಭಕ್ಕೆ ಅಂದುಕೊಂಡ ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಆಗಲ್ಲ ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಹೇಳಿದ್ರ ಗೊತ್ತಿಲ್ಲ. ಶಾಶ್ವತ